ಓಂ ನಮಃ ಶಿವಾಯ. ಶ್ರೀ ಗುರು ಸಿದ್ಧಾರೂಢ ಅಜ್ಜನ ಪಾದಗಳಿಗೆ ನಮಸ್ಕರಿಸುತ್ತಾ ನಾವಿವತ್ತ ಸಿದ್ಧಾರೂಢ ಕಥಾಮೃತದ 53ನೆಯ ಅಧ್ಯಾಯವನ್ನ ಪ್ರಾರಂಭಿಸೋಣ. ಪ್ರೇಮ ಭಾವದಿ ಸಿದ್ಧರಾಜನ ಚಿಂತನವ ಮಾಡುತ್ತಲೇ ಆ ಮಹಿಮನತಿ ಶುಭ್ರ ರೂಪವು ತೋರುವುದು ಸರ್ವದರೊಳೆ. ಸಾಗರದೊಳೆ ಮುಳುಗುತಿಹ ಭಕ್ತಳಿಗೆ ತ್ವರೆಯುಂ ರಕ್ಷಿಸಿ ಆ ಗುರುವೇ ಮೆರೆದನು ತ್ರಿಲೋಕದಿ ತನ್ನ ಕೀರ್ತಿಯ ತುಂಬಿಸಿ. ಹೇ ವೇದ ವಂದನೆ ಚೈತನ್ಯ ಘನನೆ ಜಗದಾಧಾರನೆ ನಿಖಿಲ ನಿಗಮಾಗಮ ಸಾರನೆ, ಸಗುಣಾಕಾರನಾಗಿರುವ ಸದ್ಗುರುವೇ ನಿನಗೆ ಜಯ ಜಯಕಾರವಿರಲಿ. ನಿನ್ನ ನಾಮದಿಂದ ಈ ಸಂಸಾರದೊಳಗಿಂದ ತಾರಣ ಆಗ್ಲಿಕ್ಕ ಸಾಧ್ಯ ಐತಿ ಅಂತೇಳಿ ತಿಳಿದು ನಾಮಧಾರಕನು ನಿಶ್ಚಿಂತನಾಗ್ಯದಾನ. ಮತ್ತ ನೀನು ಸಮೀಪದಲ್ಲಿಯೇ ಸದಾ ಇರ್ತಿ ಅಂತೇಳಿ ನಂಬಿರುವುದರಿಂದ ಆತ ಮೃತ್ಯುವಿಗೆ ಸಹ ಹೆದರುವುದಿಲ್ಲ. ನಿಮ್ಮ ನಾಮವನ್ನ ಮುಖದಿಂದ ಉಚ್ಚರಿಸಿದ ಮಾತ್ರದಿಂದ ಎಲ್ಲ ಸಂಸಾರ ದುಃಖಗಳು ಪರಿಹಾರ ಆಗ್ತವ. ನಿನ್ನನ್ನ ಚಿಂತಿಸಿದ ಮಾತ್ರದಿಂದ ನೀನು ಪ್ರಾಪ್ತನಾಗಿ ಭಕ್ತರನ್ನ ಸಂಕಟದೊಳಗಿಂದ ರಕ್ಷಿಸ್ತಿ. ನಿನ್ನ ಹೊರತು ರಕ್ಷಕರು ಅನ್ಯರು ಯಾರದಾರ? ಸಂಸಾರ ಸಾಗರದಲ್ಲಿ ಜೀವರು ಮುಳುಗುವಾಗ ಯಾರನ್ನ ಸಹಾಯಕ್ಕ ಕರಿಬೇಕಂತೇಳಿ ತಿಳಿಯಲಾರದು. ನೀನು ಅಂಥವರ ಮೇಲೆ ಕೃಪಾದೃಷ್ಟಿಯನ್ನ ಹಾಕಿದ ಕೂಡಲೇ ಅವರು ನಿನ್ನ ಗುರುತು ಹಿಡಿತಾರ. ಆಮೇಲೆ ನೌಕಾರೂಪವಾಗಿರುವ ನಿನ್ನ ಚರಣಗಳನ್ನ ಹಿಡಿದ ಅವರು ಸುಖದಿಂದ ಸಂಸಾರ ಸಾಗರವನ್ನ ದಾಟ್ತಾರ. ನೀನು ಇಂಥ ದಯಾಘನನಾಗಿರುವಿ. ಸ್ನೇಹಿತರೆ, ಈ ಗಹನವಾದ ಶ್ರೀ ಸಿದ್ಧಾರೂಢರ ಚರಿತ್ರವನ್ನ ಕೇಳುವಂಥವರಾಗಿರಿ. ಈ ಚರಿತ್ರವನ್ನ ಕೇಳುವುದರಿಂದ ಸರ್ವ ಅಂತರ ತಾಪಗಳು ಪರಿಹಾರ ಆಗಿ ಸುಖವನ್ನ ಹೊಂದಬಹುದು. ಸಮುದ್ರ ತೀರದಲ್ಲಿ ಕುಂದಾಪುರ ಎಂಬ ಒಂದು ನಗರ ಇರುವುದು. ಅಲ್ಲಿ ಶ್ರೀಧರ ಎಂಬ ಅಭಿದಾನವುಳ್ಳ ಒಬ್ಬ ಚತುರನಾದ ಬ್ರಾಹ್ಮಣನಿದ್ದ. ಆತನ ಪತ್ನಿಯಾದ ಲಕ್ಷ್ಮೀಬಾಯಿ ಎಂಬವಳು ಸಿದ್ಧಾರೂಢ ಸದ್ಗುರುಗಳ ಚರಣಗಳಲ್ಲಿ ಬಹಳ ಶ್ರದ್ಧಾವಂತಳಾಗಿದ್ದು. ಇವಳು ಹುಬ್ಬಳ್ಳಿಯಲ್ಲಿ ತನ್ನ ತಂದೆಯ ಮನೆಯಲ್ಲಿದ್ದಾಗ ಸಿದ್ಧಾರೂಢರ ಮಠಕ್ಕೆ ಹೋಗಿ ನಿತ್ಯ ಸದ್ಗುರು ದರ್ಶನವನ್ನ ತೆಗೆದುಕೊಳ್ತಿದ್ಳು. ಆತನ ಚರಣಗಳು ನಿತ್ಯ ಸ್ಪರ್ಶವಾಗುತ್ತಿದ್ದುದರಿಂದ ಆ ಸದ್ಗುರುನಾಥನ ಮೇಲೆ ಅವಳಿಗೆ ಅತ್ಯಂತ ಭಕ್ತಿ ಉತ್ಪನ್ನ ಆಯಿತು. ಗಂಡನ ಮನೆಗೆ ಹೋಗುವ ಸಮಯದಲ್ಲಿ ಸಿದ್ಧಾಶ್ರಮಕ್ಕೆ ಬಂದ ಸದ್ಗುರುವಿಗೆ ಭೇಟಿಯಾಗಿ ಕಣ್ಣೊಳಗಿಂದ ದುಃಖಾಶ್ರುಗಳನ್ನ ಸುರಿಸ್ತಾ ಪ್ರಾರ್ಥಿಸ್ತಾಳ. ಹೇ ದಯಾಳುವಾದ ಸದ್ಗುರು ತಾಯಿ, ನಿನ್ನ ಕೃಪೆಯ ಛಾಯೆಯನ್ನ ನನ್ನ ಮೇಲೆ ಹಾಕುವಂಥವಳಾಗು. ನಿನ್ನನ್ನ ಬಿಟ್ಟು ದೂರ ಹೋಗುವ ಕಾಲವು ಈಗ ಬಂದೊದಗಿದೆ. ನಿನ್ನ ದರ್ಶನವನ್ನ ನಿತ್ಯದಲ್ಲಿಯೂ ತೆಗೆದುಕೊಳ್ಳದೆ ಆ ಊರಿನಲ್ಲಿ ನಾನು ಹೆಂಗಿರ್ಲಿ ಅಂತೇಳಿ ಇದೊಂದು ಚಿಂತೆ ನನಗ ಕಾಡಕತ್ತೈತಿ. ಕೃಪಾಳುವೆ, ಇದು ನೀನು ತಿಳಿದಿ. ಈ ಪ್ರಕಾರ ಅವಳ ಕರುಣಾವಚನವನ್ನ ಕೇಳಿ ದಯಾಘನನಾದ ಸದ್ಗುರು ರಾಜನು ಅಂತಾನ, ಹೇ ಸದ್ಭಕ್ತಳೆ, ಹಾಗಾದ್ರೆ ನೀನು ನಿನ್ನ ಇಷ್ಟ ದೇವನ ನಾಮಸ್ಮರಣೆಯನ್ನ ಮಾಡು. ಮತ್ತ ಸರ್ವಕಾಲ ಆತನ ಸಗುಣ ರೂಪವನ್ನ ಹೃದಯದಲ್ಲಿ ಧ್ಯಾನಿಸ್ತಾ ಇರು. ಇದರಿಂದಲೇ ನೀನು ಸಮಾಧಾನ ಹೊಂದುತ್ತಿ. ಮತ್ತ ಆತನೇ ಸಂಕಟದಲ್ಲಿ ಬಂದ ನಿನ್ನನ್ನ ರಕ್ಷಿಸುತ್ತಾನ. ಈ ವಿಷಯದಲ್ಲಿ ಸರ್ವತಾ ಸಂಶಯ ಹಿಡಿಬೇಡ ಅಂಥೇಳಿ ನುಡಿದಿದ್ದನ್ನ ಕೇಳಿ ಲಕ್ಷ್ಮೀಬಾಯಿಯ ಹೃದಯದಲ್ಲಿ ಆನಂದ ತುಂಬಿತು. ಅವಳು ಪುನಃ ಸದ್ಗುರುರಾಯನ ಚರಣಗಳನ್ನ ಹಿಡಿದು, ಹೇ ದೀನನಾಥ, ನನ್ನ ಮ್ಯಾಲೆ ದಯಾ ಇರಲಿ. ನಿನ್ನ ಚರಣ ದರ್ಶನಕ್ಕ ಬೇಗನೆ ಕರೆಸ್ಕೊಳ್ಬೇಕು ಅಂಥೇಳಿ ಅಂದ್ಲು. ಆಕೆಯ ಕಣ್ಣೊಳಗಿಂದ ಆಗ ನೀರು ಸುರ್ಯಾಕತ್ತಿದ್ಲು. ಅನಂತರ ಪತಿಗ್ರಹಕ್ಕ ಹೊರಟಳು, ಅಂದ್ರೆ ಗಂಡನ ಮನೆಗೆ ಹೋದ್ಲು. ತಾಯಿ ತಂದೆಗಳನ್ನ ಬಿಟ್ಟು ಹೋಗ್ತೇನೆ ಅಂತೇಳಿ ಆಕೆಗೆ ಚಿಂತೆ ಆಗಿರಲಿಲ್ಲ. ಸದ್ಗುರು ತಾಯಿಯ ವಿಯೋಗವಾಗುವುದೆಂಬುದರ ದಿಸೆಯಿಂದ ಅವಳು ಬಹು ಕಳವಳಗೊಳ್ತಿದ್ಲು. ಗಂಡನ ಮನೆಗೆ ಹೋಗಿ ಲಕ್ಷ್ಮೀಬಾಯಿಯು ಸಿದ್ಧ ಚಿಂತನ ಮಾಡ್ತಾ ಆತನ ರೂಪವನ್ನ ಹೃದಯದಲ್ಲಿ ನಿತ್ಯ ಧ್ಯಾನಿಸ್ತಾ ಇರ್ತಿದ್ಲು. ಪ್ರೇಮದಿಂದ ಪತಿ ಸೇವೆಯನ್ನ ಮಾಡ್ತಿದ್ಲು. ಹಿಂಗಿದ್ದಾಗ ಶಿವರಾತ್ರಿಯ ಉತ್ಸವವು ಸಮೀಪ ಬಂದಿರುವಾಗ ಲಕ್ಷ್ಮೀಬಾಯಿಯು ಒಂದಾನೊಂದು ದಿವಸ ಪತಿಯನ್ನ ಕುರಿತಂತಾಳ, ಹೇ ನಾಥ, ನನ್ನ ವಚನವನ್ನ ಕೇಳುವಂಥವರಾಗಲಿ. ಶ್ರೀ ಸಿದ್ಧಾರೂಢ ಸದ್ಗುರುರಾಯರೆಂಬ ಯತಿವರ್ಯರು ಹುಬ್ಬಳ್ಳಿಯೊಳಗಿರ್ತಾರ. ಶಿವರಾತ್ರಿ ಸಮಯದಲ್ಲಿ ಅವರ ಮಠದಲ್ಲಿ ಮಹೋತ್ಸವ ಕಾರ್ಯ ನಡೀತದೆ.
ಆಗ ಅನೇಕ ದೇಶಗಳಿಂದ ಭಕ್ತ ಜನರು ಬರ್ತಾರ. ಹರಿದಾಸರು ಬಂದ ನಿತ್ಯ ಕೀರ್ತನೆ ಮಾಡ್ತಾರ. ಆಗ ಸದ್ಗುರುಗಳ ಮುಂದೆ ರಾತ್ರಿ ಹಗಲು ನಾಮಘೋಷ ನಡೀತದ. ನಿತ್ಯ ಸೂರ್ಯೋದಯ ಕಾಲದಲ್ಲಿ ವೇದಾಂತ ಶ್ರವಣ, ಮಧ್ಯಾಹ್ನದಲ್ಲಿ ಸಾವಿರಾರು ಜನರಿಗೆ ಭೋಜನವು ನಡೀತದೆ. ಸಂಧ್ಯಾ ಕಾಲದಲ್ಲಿ ಆಗುವ ಮಹಾಪೂಜಾ ವೈಭವ ವರ್ಣಿಸಲ ಸಾಧ್ಯ ಆಗಿದೆ. ನೀವು ಸ್ವತಃ ಹೋಗಿ ನೋಡ್ಬೇಕು. ಮತ್ತ ಎಷ್ಟು ಅವರ್ಣನೀಯವಾಗಿರ್ತದಂದ್ರ ಅದನ್ನ ತಿಳ್ಕೋಬೇಕು. ಈ ಪ್ರಕಾರ 7 ದಿನಗಳ ತನಕ ಈ ಮಹೋತ್ಸವ ಸಮಾರಂಭವು ಬಹು ವೈಭವದಿಂದ ನಡೀತದ. 7ನೇ ದಿವಸ ರಥೋತ್ಸವವು. ಆ ದಿನ ಸದ್ಗುರುರಾಯನನ್ನ ರಥದಲ್ಲಿ ಕೂಡಿಸ್ತಾರ. ಆಗಿನ ಆ ಮಹಾಶೋಭೆಯನ್ನ ನೋಡಿದರೆ ಕಣ್ಣುಗಳು ಧನ್ಯ ಆಗ್ತಾವ. ಆದ್ದರಿಂದ ಹೇ ಪ್ರಾಣನಾಥನೇ, ನಾನು ಪ್ರಾರ್ಥಿಸುವುದೇನೆಂದ್ರ ನಾವು ಹುಬ್ಬಳ್ಳಿಗೆ ಅವಶ್ಯವಾಗಿ ಹೋಗತಕ್ಕದ್ದು. ಶಿವರಾತ್ರಿ ಉತ್ಸವ ನೋಡಿದ್ದಾದ್ರ ನನ್ನ ಮನಸ್ಸು ಸಮಾಧಾನ ಪಡ್ತದೆ. ಆಗ ಶ್ರೀಧರನು ಪತ್ನಿಯನ್ನ ಕುರಿತು, ಎಲೆ ಕಾಂತೆಯೇ, ನೀನು ಹೇಳುವುದೆಲ್ಲ ಸತ್ಯ ಇರಬಹುದು, ಆದ್ರ ನನ್ನ ಉದ್ಯೋಗವನ್ನ ಬಿಟ್ಟು ಹೋಗ್ಲಿಕ್ಕ ಬರುವುದಿಲ್ಲ. ನಿನಗ ಗೊತ್ತೈತಿ, ಸಮೀಪದಲ್ಲಿ ಗೋಕರ್ಣ ಕ್ಷೇತ್ರ ಐತಿ. ಇಲ್ಲಿಯೂ ಶಿವರಾತ್ರಿಯ ಉತ್ಸವವು ಅತಿ ವಿಚಿತ್ರ ರೀತಿಯಿಂದ ಆಗ್ತದ. ಈ ಸ್ಥಾನವು ಪವಿತ್ರ ಇದ್ದ, ಇಲ್ಲಾದರೂ ಅಪಾರ ಜನರು ಆ ಸಮಯ ಕೂಡ್ತಾರ ಅಂತ ಹೇಳಿದ್ದನ್ನು ಕೇಳಿ ಲಕ್ಷ್ಮೀಬಾಯಿ ಅಂತಾಳ, ಹುಬ್ಬಳ್ಳಿಯಲ್ಲಿ ಪ್ರತ್ಯಕ್ಷ ದೇವ ದರ್ಶನವು. ಈ ಗುರುದೇವನು ಭಕ್ತರ ಕೂಡ ಮಾತಾಡ್ತಾನ. ಆತನ ಭಾಷಣವು ಎಷ್ಟು ಪ್ರೇಮಳವಾದದ್ದು. ಒಮ್ಮೆ ಆತನ ಮುಖ ನೋಡಿದರೆ ಬಹು ಜನ್ಮಗಳ ತಾಪವು ಹೋಗ್ತದೆ. ಆತನ ಪಾದವನ್ನ ನಮ್ಮ ಮಸ್ತಕದಿಂದ ಸ್ಪರ್ಶಿಸಿದಾಕ್ಷಣ ಹೃದಯದಲ್ಲಿ ಆನಂದವು ಪ್ರಕಟ ಆಗ್ತದೆ. ಆತನ ದರ್ಶನವಾದ ಕೂಡಲೇ ಹೀಗೆ ಕಾಣಿಸುವುದಲ್ಲ, ನನಗ ಸಾಕ್ಷಾತ್ ಈಶ್ವರನೇ ಭೇಟಿ ಆಗ್ತಾನ. ಅತಿಶಯ ಆನಂದ ಉಂಟಾಗಿ ಆತನ ಮುಖದ ಮೇಲಿಂದ ದೃಷ್ಟಿಯು ಏಳುವುದೇ ಇಲ್ಲ. ಸದ್ಗುರು ಪ್ರೇಮವು ಹೃದಯದಲ್ಲಿ ತುಂಬಿ ಲಕ್ಷ್ಮೀಬಾಯಿಯು ಅತ್ಯುತ್ಕರ್ಷದಿಂದ ನುಡಿಯುವಾಗ ದೇಹದಲ್ಲಿ ಅಷ್ಟಭಾವಗಳು ಉತ್ಪನ್ನ ಆಗಿ ಪ್ರೇಮಾಶ್ರುಗಳು ಸುರಿತಿದ್ದವು. ಆಕೆಯ ಪ್ರೇಮೋತ್ಕರ್ಷವನ್ನ ನೋಡಿ ಶ್ರೀಧರನು ಮನಸ್ಸು ಕರಗಿದಂಥವನಾಗಿ ಅವಳನ್ನ ಕುರಿತಂತಾನ, ಈ ಪ್ರಕಾರ ನಿನ್ನ ಉತ್ಕಟ ಇಚ್ಛೆ ಇರುವುದಾದ್ರೆ ನಾವು ಹುಬ್ಬಳ್ಳಿಗೆ ಹೋಗೋಣ. ಮುಂದಿನ ಶುಕ್ರವಾರ ದಿವಸ ಆಗಬೋಟಿಯ ಮೇಲೆ ಕೂಡ್ರೋಣ ಅಂಥೇಳಿ ಆ ಅಂದ ವಚನವು ಅಮೃತ ಸಮಾನವಾಗಿ ಆಕೆಯ ಕರ್ಣದಲ್ಲಿ ಪ್ರವೇಶ ಮಾಡಿತು. ಅನಂತರ ಎಲ್ಲಾ ಸಿದ್ಧ ಮಾಡಿಕೊಂಡ ಆಗಬೋಟಿಯಲ್ಲಿ ಕುಳಿತರು. ಆ ಸಮಯದಲ್ಲಿ ಲಕ್ಷ್ಮೀಬಾಯಿಯ ಹೃದಯದೊಳಗಿನ ಉಲ್ಲಾಸ ಹೆಚ್ಚುತ್ತಾ ನಡೀತು. ಅವಳು ಹಗಲು ರಾತ್ರಿ ಸಿದ್ಧನಾಮವನ್ನ ಜಪಿಸ್ತಾ ಇದ್ದ. ಸರ್ವತ್ರ ಆ ಸದ್ಗುರುವೇ ಅವಳಿಗೆ ಭಾಷಿಸ್ತಿದ್ದ. ಇಲ್ಲಿ ಆಗಬೋಟಿ ಅಂದ್ರ ಹಡಗು. ಸಮುದ್ರದಲ್ಲಿ ತೆರೆಗಳು ಬರುವುದನ್ನ ನೋಡಿ ಲಕ್ಷ್ಮೀಬಾಯಿಯು ಇವು ಸಿದ್ಧ ಪ್ರೇಮದಿಂದ ಉಕ್ತವ ಅಂತಾಳ. ಆಗಬೋಟಿಯ ಯಂತ್ರಘೋಷವನ್ನ ಕೇಳಿ ಸದ್ಗುರು ಪೂಜಾ ಕಾಲದಲ್ಲಿ ಭಕ್ತರು ಗರ್ಜಿಸ್ತಾರ ಅಂತ ನುಡಿತಾಳ. ನಾವೆಯೊಳಗ ಸಾವಿರಾರು ಜನರನ್ನ ನೋಡಿ ಇವರೆಲ್ಲ ಶ್ರೀ ಸಿದ್ಧಾರೂಢರ ಉತ್ಸವಕ್ಕೆ ಹೋಗುವವರು ಅಂತೇಳಿ ಮಾತಾಡ್ತಾಳ. ಈ ಪ್ರಕಾರ ಪ್ರೇಮವನ್ನ ಚಿತ್ತದಲ್ಲಿ ಧರಿಸಿ ಲಕ್ಷ್ಮೀಬಾಯಿಯು ದೇಹ ವಿಸ್ಮೃತಿಯನ್ನ ಹೊಂದುತ್ತಾಳ. ಅತಿ ವೇಗದಿಂದ ಹಡಗವು ನಡೆಯುತ್ತಿರುವಾಗ ಎದುರಿನಿಂದ ಮತ್ತೊಂದು ಉಗಿ ಹಡಗವು ಬರ್ತಿದ್ದ. ಅಕಸ್ಮಾತ್ ಆಗಿ ಅವು ಒಂದಕ್ಕೊಂದು ಬಡೆದು ಮಹಾಭಯಂಕರವಾದ ಗುಡುಗಿನಂತ ಶಬ್ದ ಆಯಿತು. ಲಕ್ಷ್ಮೀಬಾಯಿಯು ಇದ್ದ ಹಡಗವು ಒಡೆದು ತೂಗಾಡ್ಲಿಕ್ಕೆ ಆರಂಭಿಸಿತು. ಜನರೆಲ್ಲ ಭಯದಿಂದ ಥರಥರನೆ ನಡಗ್ತಾ ಈ ನಾವೆಯು ಮುಳುಗಿತು ಅಂತೇಳಿ ಕೂಗ್ಲಿಕ್ಕೆ ಆರಂಭಿಸಿದರು. ಹುಚ್ಚು ಹಿಡಿದವರಂತೆ ಎಲ್ಲರೂ ಅತ್ತಿತ್ತ ಓಡಾಡಾತರು. ಮಕ್ಕಳು ಮರಿ ಕಟ್ಟಿಕೊಂಡ ಸರ್ವರು ಮತ್ತೊಂದು ಹಡಗದ ಮೇಲೆ ಓಡುತ್ತಿದ್ದು. ಬಡೆದ ಸಪ್ಪಳ ಕೇಳಿದಾಕ್ಷಣ ಶ್ರೀಧರನು ಅತ್ಯಂತ ಗಾಬರಿಯಾಗಿ ತನ್ನ ಪ್ರಿಯಕಾಂತೆಯನ್ನ ಮರೆತು ಬಿಟ್ಟು ಮತ್ತೊಂದು ನಾವೆಗೆ ಓಡಿದ. ಅಲ್ಲಿ ಒಬ್ಬ ಮಿತ್ರನು ಶ್ರೀಧರನನ್ನ ನೋಡಿ, ಸ್ತ್ರೀಯನ್ನ ಬಿಟ್ಟ ಯಾಕೆ ಬಂದಿ ಅಂತ ಕೇಳಿದ್ದಕ್ಕ ಆತ, ನನ್ನ ಜೀವವೇ ಹೋಗುವ ಕಾಲದಲ್ಲಿ ಅವಳ ಕಡೆ ಎಲ್ಲಿ ನೋಡ್ತೀನಿ, ನಾನು ಈ ಹೊತ್ತು ಬದುಕಿದರೆ ಮತ್ತೊಬ್ಬ ಸ್ತ್ರೀ ಸಹಜವಾಗಿ ಬರ್ತಾಳ, ನಾನೇ ಸತ್ರ ಅವಳು ಬದುಕಿಯಾದ್ರೂ ಏನು ಉಪಯೋಗ ಅಂತೇಳಿ ಉತ್ತರ ಕೊಡ್ತಾನೆ. ಇತ್ತ ಆ ಹಡಗವು ಮುಳುಗಲಿಕ್ಕೆ ಹತ್ತಿ ತೂಗುತ್ತಾ ಸಾವಕಾಶ ಒಳಗಿ ನೀರೊಳಗ ಇಳಿತು.
ಲಕ್ಷ್ಮೀಬಾಯಿಯು ನೋಡುವಾಗ ಪತಿಯು ಎಲ್ಲಿಯೂ ಕಾಣಿಸ್ಲಿಲ್ಲ. ಜನರೆಲ್ಲರೂ ಓಡಾಕತ್ರು. ಒಬ್ಬರ ಮೇಲೊಬ್ರು ಬೀಳಿದ್ರು. ಮತ್ತೊಂದು ನಾವೆಯ ಮೇಲೆ ಹೋಗ್ಲಿಕ್ಕ ಲಕ್ಷ್ಮೀಬಾಯಿಗೆ ಎಲ್ಲಿಯೂ ದಾರಿ ಸಿಗದಂತಾಯಿತು. ಸಿದ್ಧ ನಾಮವನ್ನ ಮುಖದಿಂದ ಉಚ್ಚರಿಸ್ತಾ ಎಲ್ಲ ಕಡೆಗಳಲ್ಲಿಯೂ ಗಂಡನನ್ನ ಹುಡುಕ್ತಾ ಇರುವಾಗ ಅಕಸ್ಮಾತ್ ಆಗಿ ಲಕ್ಷ್ಮೀಬಾಯಿಯು ಒಂದು ಸಣ್ಣ ಮಗುವು ತನ್ನ ಸಮೀಪವೇ ಬಿದ್ದಿರುವುದನ್ನ ಕಾಣ್ತಾಳೆ. ಅದನ್ನ ಯಾರೋ ಬಿಟ್ಟು ಹೋಗಿರುವರಂತೇಳಿ ತಿಳಿದ ಬಹು ದಯೆಯುಳ್ಳವಳಾಗಿ ಆ ಕೂಸನ್ನ ಎತ್ಕೋತಾಳ. ತನ್ನ ಮರಣದ ಭಯವನ್ನಾದರೂ ಹಿಡಿಯದೆ ದಯಾಪರಳಾದ ಲಕ್ಷ್ಮೀಬಾಯಿಯು ಆ ಕೂಸನ್ನ ಎತ್ಕೋಬೇಕಾದ್ರೆ ಸುತ್ತಮುತ್ತೆಲ್ಲ ಜಲಮಯವಾಗಿತ್ತು. ನಾವೆಯು ನೀರೊಳಗ ಮುಳುಗ್ತು. ಅದರ ಮೇಲಿದ್ದ ಇತರ ಜನರೆಲ್ಲ ಮತ್ತೊಂದು ಹಡಗದ ಮೇಲೆ ಹೋಗಿದ್ದ. ಲಕ್ಷ್ಮೀಬಾಯಿಯು ಒಬ್ಬಳೇ ಉಳಿದ್ಲು. ಇಷ್ಟರಲ್ಲಿ ಮತ್ತೊಂದು ನಾವೆಗೆ ಹತ್ಲಿಕ್ಕ ಇದ್ದಂತ ನಿಚ್ಚಣಿಕೆಯೂ ಸಹ ಅಕಸ್ಮಾತ್ ಕಡ್ಕೊಂಡು ಬಿತ್ತು. ಲಕ್ಷ್ಮೀಬಾಯಿಗೆ ತಪ್ಪಿಸ್ಕೊಂಡು ಹೋಗ್ಲಿಕ್ಕ ಉಪಾಯ ಇಲ್ದ ಮುಳುಗುವ ಹಡಗದ ಮೇಲೆ ಸಿಕ್ಕಿಬಿದ್ಲು. ಆಕೆಯ ಸುತ್ತಲೂ ನೀರು ಏರುತ್ತಾ ಟೊಂಕ ನಾಭಿ ತನಕ ಬಂತು. ಆಗ ಲಕ್ಷ್ಮೀಬಾಯಿಯು ಕೂಸನ್ನ ಎತ್ತಿ ಹಿಡಿದ ಸದ್ಗುರುವಿಗೆ ಕೂಗಿ ಕರೀತಾಳ. ಹೇ ಸದ್ಗುರುನಾಥನೇ, ದಯಾನಿಧಿಯೇ, ನನ್ನನ್ನ ಯಾಕ ಈ ಸಮುದ್ರದೊಳಗ ಬಿಟ್ಟಿ? ನಾನು ನೀರೊಳಗ ಉಳಿತೇನೆ. ಎಲ್ಲಿಯೂ ತಪ್ಪಿಸ್ಕೊಂಡ ಹೋಗ್ಲಿಕ್ಕ ದಾರಿ ಇಲ್ಲ. ನನ್ನ ಪತಿಯಾದರೂ ಸಮೀಪದಲ್ಲಿಲ್ಲ. ಈ ಸಮಯದಲ್ಲಿ ಎಲ್ಲಿ ಹೋದ ಅಂತೇಳೂ ನನಗೆ ತಿಳಿಯಲಾರೆ. ಮತ್ತೊಂದು ಹಡಗಾದರೂ ದೂರ ಆಯಿತು. ಈಗ ನಾನೇನು ಮಾಡಲಿ? ಈ ಕೂಸನ್ನ ಬದುಕಿಸ್ಲಿಕ್ಕ ನೋಡಿ ನಾನು ಅಕಸ್ಮಾತಾಗಿ ಹಿಂದುಳಿದೆ. ನಿನ್ನ ಹೊರತು ನನಗ ಯಾರು ರಕ್ಷಕರದಾರ? ನೀನೇ ನೋಡು. ನನ್ನ ದೆಸೆಯಿಂದ ನೀನು ಬೇಸತ್ತಿರುವಿ ಆದ್ರೆ ಈ ಮಗುವಿನ ಮೇಲೆ ಆದರೂ ಕೃಪೆ ಇರಲಿ. ಹೇ ದಯಾಳನೆ, ಬೇಗನೆ ಬಂದ ಇಂಥ ಸಮಯದಲ್ಲಿ ನಮ್ಮನ್ನ ರಕ್ಷಿಸು ರಕ್ಷಿಸು ಅಂತಾಳ. ಈ ಪ್ರಕಾರ ಕರುಣಾವಚನವನ್ನ ಕೇಳಿ ತತ್ಕಾಲ ಆ ಸಿದ್ಧ ದಯಾಗನನು ಪ್ರಾಪ್ತನಾಗುವಂಥವನಾಗ್ತಾನ. ಒಂದು ಸಣ್ಣ ದೋಣಿಯಲ್ಲಿ ಕುಳಿತುಕೊಂಡ ಬೇಗನೆ ಅವಳ ಹತ್ತಿರ ಬಂದ. ಆತನ ಕೈಯಲ್ಲಿ ಲಕ್ಷ್ಮೀಬಾಯಿಯು ಆ ಕೂಸನ್ನ ಕೊಟ್ಟಳು. ಅದನ್ನ ತೆಗೆದುಕೊಂಡ ದೋಣಿಯಲ್ಲಿ ಮಲಗಿಸಿ ಆಮೇಲೆ ಸದ್ಗುರುವು ಲಕ್ಷ್ಮೀಬಾಯಿಯ ಕೈ ಹಿಡಿದ ಅವಳನ್ನ ಬೇಗನೆ ಎತ್ತಿಕೊಂಡ ದೋಣಿಯೊಳಗ ಕೂಡ್ರಿಸಿ. ಈ ದೋಣಿ ಬರುವುದನ್ನ ನೋಡಿ ಉಗಿ ಹಡಗ ನಿಂತಿತು. ಆಗ ಲಕ್ಷ್ಮೀಬಾಯಿಯು ಕೂಸನ್ನ ತೆಗೆದುಕೊಂಡ ಅದರ ಮೇಲೆ ಹತ್ತಿದ್ಲು. ಆಗ ಏನು ಚಮತ್ಕಾರ ಆಯ್ತಂದ್ರ ದೋಣಿಯು ಅದರಲ್ಲಿದ್ದ ಸದ್ಗುರುನಾಥನು ಅದೃಶ್ಯರಾದರು. ಇದನ್ನು ನೋಡಿ ಎಲ್ಲರೂ ಬಹು ಆಶ್ಚರ್ಯಪಟ್ಟರು. ಯಾರಿಗೂ ಆತನ ಮಾಯ ತಿಳಿಯಲಾಗದು. ಆಗ ಆ ಕೂಸಿನ ತಾಯಿಯು ಬಂದ ಲಕ್ಷ್ಮೀಬಾಯಿಯ ಕಾಲಿಗೆ ಬಿದ್ದ, ನೀನು ಸಾಕ್ಷಾತ್ ದೇವಿಯೇ, ನನ್ನ ಕೂಸನ್ನ ರಕ್ಷಿಸಲಿಕ್ಕ ಪ್ರಾಪ್ತಳಾದಿ ಅಂತ ಹೇಳಿದ ಕೂಡಲೇ ಲಕ್ಷ್ಮೀಬಾಯಿಯು ಕೂಸನ್ನ ತಾಯಿಯ ಕೈಯಲ್ಲಿ ಕೊಟ್ಟ ತನ್ನ ಪತಿಯನ್ನ ಹುಡುಕ್ಲಿಕ್ಕೆ ಆರಂಭಿಸಿದ. ಶ್ರೀಧರ ಮನಸ್ಸಿನಲ್ಲಿ ಬಹಳ ನಾಚಿಕೆಯಿಂದ ಎಲ್ಲಿಯೋ ಅಡಗಿ ಕುಳಿತಿದ್ದ. ಆಮೇಲೆ ಒಬ್ಬರು ಅವನನ್ನ ಹಿಡಿದುಕೊಂಡು ಬಂದರು. ಪತಿಯನ್ನ ನೋಡಿದಾಕ್ಷಣ ಲಕ್ಷ್ಮೀಬಾಯಿಯು ಬಹು ದೀನ ಭಾವದಿಂದ ಆತನ ಚರಣಗಳನ್ನ ಹಿಡಿದ. ನೋಡಿರಿ, ಸದ್ಗುರುನಾಥನು ಓಡಿ ಬಂದ ನನ್ನನ್ನ ರಕ್ಷಿಸಿದ. ಅವನು ಅನಾಥರ ದೆಸೆಯಿಂದ ಬಹಳ ದಯಾಳು ಇದ್ದಾನ. ನಿಮ್ಮನ್ನಾದರೂ ಆತನೇ ರಕ್ಷಿಸಾನ ಅಂತೇಳಿ ಸದ್ಗತಿತಳಾಗಿ ನುಡಿದಳು. ಆಕೆಯ ಪ್ರೇಮಾನಂದವನ್ನ ನೋಡಿ ಸರ್ವರ ಅಂತಃಕರಣವು ದ್ರವಿಸಿ ಅಲ್ಲಿರುವ ಪ್ರೇಮಳ ಜನರೆಲ್ಲರಿಗೂ ನೇತ್ರಗಳಿಂದ ಬಾಷ್ಪಗಳು ಸುರಿಯುತ್ತಿದ್ದವು. ಅನಂತರ ಅವಳು ತನ್ನ ಪತಿಯನ್ನ ಕುರಿತು ಎಲ್ಲಾ ವೃತ್ತಾಂತವನ್ನ ಹೇಳ್ತಾಳೆ. ಆದ್ರೆ ಅವನಿಗೆ ಏನೇನೂ ದೂಷಣ ಕೊಡಲಿಲ್ಲ. ಇದನ್ನೆಲ್ಲ ಕೇಳಿ ಶ್ರೀಧರ, ದೈವ ಯೋಗದಿಂದ ನಿನಗ ಭೇಟಿಯಾಗಿ ನಾನು ನನ್ನ ಧನ್ಯ ಭಾವವನ್ನ ಹೊಂದಿದ್ದೇನೆ. ನಿನ್ನ ಸಂಕಟ ಕಾಲದಲ್ಲಿ ದುಷ್ಟಮತಿಯಾದ ನಾನು ನಿನ್ನನ್ನು ಬಿಟ್ಟು ಹೋಗಿದ್ದೇನು ಅಂತೇಳಿ ನುಡಿತಾನೆ. ಪತಿಯ ವಚನವನ್ನ ಕೇಳಿ ಲಕ್ಷ್ಮೀಬಾಯಿಯು ಅವನನ್ನ ಸಂತೈಸಿ, ನೀವು ಬದುಕಿರೆಂದು ನನಗ ಬಹಳ ಆನಂದ ಆಯಿತು. ಆ ಸದ್ಗುರುವೇ ನಿಮಗಾದರೂ ಪ್ರಾಪ್ತರಾದರೆಂಬುದರಲ್ಲಿ ನನಗೇನು ಸಂಶಯ ತೋರುವುದಿಲ್ಲ. ನನಗೂ ಆತನೇ ಇಲ್ಲಿಯವರೆಗೆ ತಂದ, ಆಮೇಲೆ ಅದೃಶ್ಯನಾದ. ಆತನ ಮಾಯ ನಮಗೆ ತಿಳಿಯದು ಅಂತಾಳ. ಹಡಗದಿಂದ ಗೋವೆ ಪ್ರಾಂತದಲ್ಲಿ ಇಳಿದ ಆ ದಂಪತಿಗಳು ಗಾಡಿ ಹತ್ತಿ ಹುಬ್ಬಳ್ಳಿಗೆ ಬಂದ ಶ್ರೀ ಸಿದ್ಧಾರೂಢರನ್ನ ಭೇಟಿಯಾಗುವಾಗ
ಹೃದಯದಲ್ಲಿ ಹಿಡಿಸಲಾರದಂಥ ಪ್ರೇಮವು ಉಕ್ಕಿ ಉಕ್ಕಿ ಸದ್ಗುರುಗಳನ್ನ ನೋಡಿ ಲಕ್ಷ್ಮೀಬಾಯಿಗೆ ಪ್ರೇಮವು ಸಾವರಿಸಿಕೊಳ್ಳಲಾಗದೆ ದಾರಿಯಲ್ಲಿ ನಡೆದ ವೃತ್ತಾಂತ ಅವರಿಗೆ ಹೇಳಬೇಕಾದಾಗ ಕಣ್ಣೊಳಗಿಂದ ನೀರು ಸುರಿಸಕತ್ತಿದೆ. ಸದ್ಗುರುನಾಥನು ಎಲ್ಲಾ ವೃತ್ತಾಂತವನ್ನ ಕೇಳಿ, ಲಕ್ಷ್ಮೀಬಾಯಿಯೇ, ನೀನು ಧನ್ಯಳಮ್ಮ. ಆ ದಯಾಘನನ ಸ್ಮರಣೆ ಮಾಡಿದ ಕೂಡಲೇ ಆತ ಬಂದ ನಿನಗ ಪ್ರಾಪ್ತನಾದ. ಅಂತರ್ಯಾಮಿಯಾಗಿರುವ ಆ ಸದ್ಗುರುನಾಥ ನಿನ್ನ ಸಂಕಟದಲ್ಲಿ ಒದಗಿದ ಅಂತೇಳಿ ಆ ಕೃಪಾವಂತನು ನುಡಿದಿದ್ದನ್ನ ಕೇಳಿ ಅವಳು ಸಮಾಧಾನ ಹೊಂದುತ್ತಾಳ. ಆಗ ಸದ್ಗುರುಗಳನ್ನ ಕುರಿತು ಲಕ್ಷ್ಮೀಬಾಯಿಯು ಅಂತಾಳ, ಹೇ ಸದ್ಗುರುನಾಥನೇ, ಈಗ ತಿರುಗಿ ಇಲ್ಲಿಂದ ಹೋಗಬಾರ್ದಂತೇಳಿ ಅನ್ಸಾಕತ್ತೈತಿ. ನೀನು ಕೃಪಾ ಮಾಡಿದಿ ಅಂದ್ರ ನಾವು ತಿರುಗಿ ಊರಿಗೆ ಹೋಗುವುದಿಲ್ಲ ಅಂತ ಹೇಳಿದ್ದನ್ನು ಕೇಳಿ ಸಿದ್ಧರಾಯರು ಅಂತಾರ, ಉತ್ಸವ ಕಾರ್ಯ ತೀರಿದ ಬಳಿಕ ನೀವು ನಿಮ್ಮೂರಿಗೆ ಹೋಗಿ ನಿರ್ಭಯರಾಗಿ ಅಲ್ಲೇ ಇರಿ. ನಾಮಸ್ಮರಣೆ ಮಾಡುವುದರಿಂದ ಯಾವ ಆನಂದ ಉತ್ಪನ್ನ ಆಗ್ತದೋ ಅದು ಸ್ಥಾನ ಭೇದ ಆಗುವುದರಿಂದ ಕಡಿಮೆಯಾಗುವುದಿಲ್ಲ. ಅಂತ ಪವಿತ್ರವಾದ ಸುಖವನ್ನ ಭೋಗಿಸ್ತಿದ್ರೆ ನಿಮಗ ಸರ್ವ ರೀತಿಯಿಂದ ಕಲ್ಯಾಣ ಅಂತ ಅಂದ ಸದ್ಗುರು ವಚನವನ್ನ ಕೇಳಿ ಲಕ್ಷ್ಮೀಬಾಯಿಯ ಮನಸ್ಸು ಶಾಂತಿಯನ್ನ ಹೊಂದಿತು. ಶಿವರಾತ್ರಿಯ ಉತ್ಸವ ಮುಗಿದ ಬಳಿಕ ಆ ದಂಪತಿಗಳು ಗುರುವಾಜ್ಞೆಯನ್ನ ಪಡೆದ ತಮ್ಮೂರ ಕಡೆಗೆ ತಿರುಗಿದ್ರು. ತಮ್ಮ ಊರಿಗೆ ಹೋಗಿ ಇಬ್ಬರು ಸದ್ಭಾವವನ್ನ ಹಿಡಿದ ಸದ್ಗುರು ಚಿಂತನ ಮಾಡ್ತಿರ್ಬೇಕಾದಾಗ ಆತ ಸಮೀಪವೇ ಇದ್ದಾನಂತೇಳಿ ಅವ್ರಿಗೆ ಅನಿಸ್ತಿತ್ತು. ಇಂಥ ದಯಾಳುವಾದ ಆ ಸದ್ಗುರುವು ಭಕ್ತರಿಗೆ ಒಂದು ನೌಕೆ ಆಗಿರ್ತಾನೆ. ಯಾಕಂದ್ರೆ ಆತನ ಆಶ್ರಯವನ್ನ ಹೊಂದಿ ಅವರು ಸುಖದಿಂದ ಭವಸಾಗರವನ್ನ ದಾಟ್ತಾರ. ಈಗ ಈ ಕಥೆಯ ಲಕ್ಷಾರ್ಥವನ್ನ ಕೇಳಿ. ಶ್ರೀಧರ ಎಂಬವ ಜೀವ, ಆತನ ಪತ್ನಿಯು ಸದ್ಭಕ್ತಿ ಇದ್ದ ಸದ್ಗುರುನಾಥನು ಆಕೆಯನ್ನ ಜೀವನ ಕಡೆಗೆ ಕಳುಹಿಸ್ತಾನೆ. ಅವರಿಬ್ಬರು ಸದ್ಗುರುನಾಥನ ಪಾದಕ್ಕ ಮುಟ್ಟಬೇಕಾದ್ರೆ ಭವಸಾಗರವನ್ನ ದಾಟಬೇಕಾಗ್ತದೆ. ಆದ್ರ ಆಸಕ್ತಿ ಎಂಬ ನಾವೆಯ ಮೇಲೆ ಕುಳಿತುಕೊಂಡ ಭವಾಬ್ದಿಯನ್ನ ದಾಟ್ಲಿಕ್ಕೆ ನೋಡ್ತಾರ. ಆಗ ವಿರಕ್ತಿ ಎಂಬ ಮತ್ತೊಂದು ಹಡಗ ಎದುರಿನಿಂದ ಬಂತು. ಅದು ಬಹು ತೀವ್ರವಾಗಿ ಬಂದ ಆಸಕ್ತಿಯನ್ನ ಭೇದಿಸಿಬಿಟ್ಟು ಜೀವನು ಆ ಕ್ಷಣವೇ ಭಕ್ತಿಯನ್ನ ಬಿಟ್ಟ ಡಂಬಾಚಾರದಿಂದ ವಿರಕ್ತಿಯನ್ನ ಆಶ್ರಯಿಸಿದ. ಆದ್ರೆ ಅದರಿಂದ ಆತನಿಗೆ ಸಮಾಧಾನವಿದ್ದಿಲ್ಲ. ಇತ್ತ ಭಕ್ತಿಗೆ ಆಸಕ್ತಿಯಲ್ಲಿ ಉಳಿದಿರುವಾಗ ದಯಾ ಎಂಬ ಮಗು ಸಿಕ್ತು. ಅದರಿಂದ ಅವಳು ಆಸಕ್ತಿಯಲ್ಲಿ ಸಿಕ್ಕಿಬಿದ್ದಿ. ಭವಜಲದೊಳಗ ಅವಳು ಮುಳುಗುತ್ತಿರುವಾಗ ತತ್ಕಾಲವೇ ಸದ್ಗುರು ಪ್ರಾಪ್ತನಾದ. ಆತನು ಬಂದ ದಯಾ ಮತ್ತು ಭಕ್ತಿ ಇಬ್ಬರನ್ನೂ ವಿರಕ್ತಿಗೆ ತಂದು ಮುಟ್ಟಿಸಿದ. ಜೀವನಿಗೆ ಭಕ್ತಿ ಭೇಟಿಯಾದ ಕೂಡಲೇ ಸಮಾಧಾನ ಆಯಿತು. ಇಬ್ರು ಆನಂದ ಪಟ್ರು. ಆಮೇಲೆ ಜೀವ ಮತ್ತು ಭಕ್ತಿ ಇಬ್ರು ಸದ್ಗುರುವಿಗೆ ಬಂದ ಭೇಟಿಯಾದಾಗ ಅವರು ನಾಮಸ್ಮರಣ ಮಾಡ್ಲಿಕ್ಕೆ ಹೇಳಿದರು. ಸಿದ್ಧ ಸದ್ಗುರುನಾಥನು ಅತ್ಯಂತ ದಯಾಳನಿದ್ದ. ಆತನೇ ಜೀವರಿಗೆ ಭವಸಾಗರದೊಳಗಿಂದ ತಾರಿಸುವಂತವನಾಗಿರ್ತಾನೆ. ಅವನ ನಾಮ ಮಾತ್ರದಿಂದ ಜೀವರುಗಳೆಲ್ಲ ಭವಾಬ್ದಿಯನ್ನ ದಾಟ್ತಾರೆ ಅಂಥೇಳಿ ಶ್ರೀ ಸಿದ್ಧಾರೂಢ ಕಥಾಮೃತದ ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನ ಭಸ್ಮ ಮಾಡುವಂತ ಅತಿ ಮನೋಹರವಾದ ಈ 53ನೆಯ ಅಧ್ಯಾಯವನ್ನ ಶಿವದಾಸನು ಶ್ರೀ ಸದ್ಗುರು ಸಿದ್ಧಾರೂಢರ ಚರಣಾರವಿಂದಗಳಲ್ಲಿ ಅರ್ಪಿಸಿರುವನು. ಓಂ ತತ್ಸತ್. ಧನ್ಯವಾದಗಳು. ಇಂತಹ ಇನ್ನೂ ಹೆಚ್ಚೆಚ್ಚು ಭಕ್ತಿ ಕಥೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.